ನೋಡ್ರಿ ಫ್ರೆಂಡ್ಸ್, ಇವತ್ತು ಏನು ಮಾಡಕತ್ತೀವಪ್ಪ ಅಂದ್ರೆ ಇಲ್ಲಿ ನೋಡಿ ನಾವು ಏನು ಮಾಡಕತ್ತಾರಂದ್ರೆ ಇಲ್ಲಿ ಇವತ್ತು ಉಳ್ಳಿ ಬೀಜ ಚೆಲ್ಲಕತ್ತಾರ ನೋಡ್ರಿ. ಈ ಗಣಪತಿ ಹಬ್ಬಕ್ಕೆ ಉಳ್ಳಿ ಬೀಜ ಚೆಲ್ತಾರೆ ಫ್ರೆಂಡ್ಸ್. ಗಣಪತಿ ಹಬ್ಬನೂ ಆಯಿತು, ಎಲ್ಲ ಆಯಿತು. ಈಗ ಚೆಲ್ಲಿದ್ರೆ ಯಾವಾಗ ಬರ್ತಾವಪ್ಪ ಅಂದ್ರೆ ಎಳ್ಳ ಮಸಿ ಹಬ್ಬಕ್ಕೆ ಬರ್ತಾವೆ ನೋಡ್ರಿ, ಅವಾಗ ಹಚ್ಚಕ್ಕೆ ಬರ್ತಾವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ. ನಾನು ಕೂಡ ಆರಾಮಿದ್ದೀನಿ. ಇದು ಹೆಸರಿನ ಹೊಲ ನೋಡ್ರಿ ಫ್ರೆಂಡ್ಸ. ಎಲ್ಲರ ಹೆಸರು ಕಿತ್ತಿ ಎಲ್ಲ ರಾಬ್ ಮಾಡಿ ಈಗ ಉಳ್ಳಿ ಬೀಜ ಚೆಲ್ಲಕತ್ತೀವಿ ನೋಡ್ರಿ. ಹೆಸರು ಅಂಕರ್ ಏನೂ ಹಾಲಿಲ್ಲ ನೋಡ್ರಿ ಫ್ರೆಂಡ್ಸ. ಕಸ ಅಂಕರ್ ಭಯಂಕರ ಐತೆ ನೋಡ್ರಿ. ಎಲ್ಲ ಈಗ ಸ್ವಚ್ಛ ಮಾಡಿ ನೋಡ್ರಿ ಫ್ರೆಂಡ್ಸ. ಹೀಗಾಗಿ ಚೆಲ್ಲಿದ್ದೇನದ ಇವು ಚೆಲ್ಲಾಕತ್ತಿದ್ವು ನಾ ಅಪ್ಪರಾಗಿ. ಈಗ 2 ತಿಂಗಳಿಗೆ ಬರ್ತಾವ್ರಿ ಫ್ರೆಂಡ್ಸ. ಈಗ ಇದೇ ಮೆಕ್ಕೆಜೋಳ ಹೊಲಕ್ಕೆ ಅಗಿ ಮಾಡಿ ಮತ್ತೆ ಹಳೆ ಹಚ್ಚೋದು ನೋಡ್ರಿ ಫ್ರೆಂಡ್ಸ. ಇವು ಚೆಲ್ಲಾಕತ್ತಿದ್ವು ಬೀಜ ಬರ್ಬೇಕಪ್ಪ ಅಂದ್ರೆ 2 ತಿಂಗಳ ನಂತರ ಬರ್ತಾವೆ ನೋಡ್ರಿ ಫ್ರೆಂಡ್ಸ. ಹಿಂಗೆ ಮುಂದೆ ಗಳೆ ಹೊಡ್ಕೊತ ಬೀಜ ಹಿಂಗೆ ಚೆಲ್ಬೇಕು ನೋಡ್ರಿ ಫ್ರೆಂಡ್ಸ. ಈಗ ಆ ಕಡೆ ಕಾಣಕತ್ತಿದ್ವು ಮಳೆಗಾಲ ಉಳ್ಳಾಗಡ್ಡಿ ನೋಡ್ರಿ ಫ್ರೆಂಡ್ಸ. ಅದು ಮಳೆಗಾಲ ಉಳ್ಳಾಗಡ್ಡಿ ಬೀಜ ಚೆಲ್ಲೋದು ಜಾಸ್ತಿ ಉಳ್ಳಾಗಡ್ಡಿ. ಮ್ಯಾಲೆ ಸಿಕ್ಕಾಪಟ್ಟಿ ಮಂದಿ ಹಾಕ್ತಾರೆ ನೋಡ್ರಿ ಬೀಜ. ಯಾಕಪ್ಪ ಅಂದ್ರೆ ಈ ಉಳ್ಳಾಗಡ್ಡಿ ರೇಟ್ ಭಯಂಕರ ತುಟ್ಟಾಗಿಬಿಟ್ಟೈತಿ. ಈಗ ಉಳ್ಳಾಗಡ್ಡಿ ರೇಟ್ ಎಷ್ಟಾದಪ್ಪ ಅಂದ್ರೆ 5,500 ರೂಪಾಯಿ ಮ್ಯಾಲೆ ನೋಡ್ರಿ ಒಂದು ಕ್ವಿಂಟೋಲ್ಗೆ. ಜೀವನ ಬೇಜಾರಾಗಿದೆ ಅಂತ ಹೇಳಿ ಕೂತ್ಕೊಂಡವ್ರಿಗೆ ಕೆಲವೊಂದು ಮಾತುಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ. ಈ ಜೀವ ಬೇಜಾರಾಗಿದೆ ಅಂಥೇಳಿ ಕೊರಗಬೇಡ ನೋಡ್ರಿ. ಹಂಗಾಯ್ತು ಹಿಂಗಾಯ್ತು ಅಂತ ಕೊರಗುವುದು ಬೇಡ ನೋಡ್ರಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ನಾವು ಬೇಡ ನೋಡ್ರಿ ಫ್ರೆಂಡ್ಸ.